ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ನಿನ್ನೆ ಪ್ರಭು ಸರ್ ಅವರ ವ್ಲಾಗ್ ನೋಡಿದೆ. ಚಿಕನ್ ಮಿಕ್ಸ್ಚರ್ ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಿದ್ದೀನಿ. ಯಾವಾಗೂ ಮಿಕ್ಸ್ಚರ್ ತಿಂದು ಬೇಜಾರಾಗಿರುತ್ತೆ. ಇವತ್ತು ಡಿಫ್ರೆಂಟಾಗಿ ಚಿಕನ್ ಮಿಕ್ಸ್ಚರ್ನ ಟ್ರೈ ಮಾಡೋಣ, ಬನ್ನಿ. ಅದಕ್ಕೇನೇನು ಬೇಕು ಅಂದರೆ ಕರ್ಬೇವಿನ ಸೊಪ್ಪು, ಕಡಲೆಬೀಜ, ಬೆಳ್ಳುಳ್ಳಿ, ಚಿಕನ್ನು. ನೀರು ಕುದಿಯೋಕೆ ಇಟ್ಕೊಂಡಿದ್ದೀರಿ. ಚಿಕನ್ ಹಾಕೋಣ. ವಿತೌಟ್ ಬೋನ್ಲೆಸ್ಸು ಚಿಕನ್ ಬ್ರೆಸ್ಟ್ ತೊಗೊಂಡು ಬನ್ನಿ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿರಲಿ. ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳೋಣ ಚಿಕನ್ನ. ಅದನ್ನು ಪುಡಿಯಾಗಿ ಮಾಡ್ಕೊಳ್ಬೇಕು. ಅದು ಸ್ಟ್ರೈಟಾಗಿ ಪುಡಿಯಾಗಿದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರು ಹಾಕ್ಕೊಳ್ಳೋಣ. ಅವಾಗೇ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಉಪ್ಪು ಕೂಡ ಹಾಕ್ಕೊಳ್ಬೋದು ನೀವು ಅದ್ರ ಮೇಲೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀರಿ. ಎಣ್ಣೆಲಿ ಡೀಪ್ ಫ್ರೈ ಮಾಡೋಣ. ಅದು ಹಾಕಿದ ತಕ್ಷಣ ಎಣ್ಣೆ ಫುಲ್ ಗೊತ್ತಾಯಿತು. ಅದಕ್ಕೆ ದೂರದಿಂದನೇ ಆಗ್ತಾಯಿದ್ದೆ. ನೋಡಿ, ಆ ಕಡೆ ಚಿಕನ್ ಬೇಯಿಸೋಕ್ಕೆ ಈ ಕಡೆ ಬೆಳ್ಳುಳ್ಳಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳೋಣ. ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿಕೊಂಡು ಅಷ್ಟೊತ್ತಿಗೆ ಚಿಕನ್ ಬೆಂದಿರುತ್ತೆ. ನೋಡಿ, ಫೈನಲಿ ಚಿಕನ್ ಬೆಂದಿದೆ. ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಹಂಗೆ ಆ ಎಣ್ಣೆಲೆ ಕಡಲೆಬೀಜ ಕೂಡ ಇದು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಅದೇ ಆಯಿಲಲ್ಲೇ ಕಡಲೆಬೀಜ ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೆ. ನೋಡಿ, ಅದ್ರ ಜೊತೆಗೆ ಅದೇ ಎಣ್ಣೆಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಫ್ರೈ ಮಾಡ್ಕೊಳ್ಳೋಣ. ಫೈನಲಿ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಟೇಸ್ಟ್ ಮಾಡ್ಬೋದು ಇವಾಗ. ಚಿಕನ್ ಮಿಕ್ಸ್ಚರ್ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ ಗೈಸ್, ನೋಡೋಣ ಯಾವ ಥರ ಇದೆ ಅಂತ ಚಿಕನ್ ಮಿಕ್ಸ್ಚರ್. ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ಪ್ರಭು ಸರ್, ಥ್ಯಾಂಕ್ ಯು. ಈ ಐಟಮ್ಗೆ ನೀವು ಸಜೆಸ್ಟ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ವೆರೈಟಿ ಫುಡ್ ಐಟಮ್ಸ್ನ ಟ್ರೈ ಮಾಡ್ತಿರ್ತೀವಿ. ಕಮೆಂಟಲ್ಲಿ ತಿಳಿಸಿ ಯಾವ ಥರ ಫುಡ್ ಐಟಮ್ಸ್ ಮಾಡಬೇಕು ಅಂತ. ನಾವು ಟ್ರೈ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.